ನಂದಿನಿ ಅಮ್ಮನವರು ನಿನಗೆ ಅನ್ಯಾಯ ಮಾಡಲಿಲ್ಲ. ಈ ನಿನ್ನ ಪ್ರಾಣದ ಗೆಳೆಯ ನಿನ್ನ ಬೆನ್ನಿಗೆ ಚೂರಿ ಹಾಕಲಿಲ್ಲ. ಇದೆಲ್ಲ ಕಟ್ಟಕತೆ. ಈ ಸುಳ್ಳಿನ ಕತೆ ಕಟ್ಟಿ ಈ ಸುಳಿಯೊಳಗೆ ನಿನ್ನನ್ನು ನೂಕಿದ್ದು ಬೇರೆ ಯಾರು ಅಲ್ಲ, ನಿನ್ನ ಅಕ್ಕ ವಿಜಯಾಂಬಿಕಾ. ನಿಮ್ಮ ಅಕ್ಕನ್ನೇ ನಿನ್ನ ದೇವರು ಅಂತ ಅನ್ಕೊಂಡಿದ್ದೆ ಅಲ್ವಾ? ನಿನ್ನ ನಂಬಿಕೆಯನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಆಗಲಿ ಅರ್ಹತೆ ಆಗಲಿ ಅವಳಿಗಿಲ್ಲ. ನಿನಗೆ ಇಲ್ಲದ ಸಲ್ಲದ್ಗಳನ್ನೆಲ್ಲ ಹೇಳಿ ನಿನ್ನ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತಿದವಳು ನಿನ್ನ ಅಕ್ಕ, ಆ ವಿಜಯಾಂಬಿಕಾ. ನನ್ನ ಮಾತು ನಂಬುವಿರು. ನಾನು ಯಾವ ದೇವ್ರ ಮೇಲೆ ಬೇಕಾದರೂ ಪ್ರಮಾಣ ಮಾಡಬಲ್ಲೆ. ನಂದಿನಿ ಅಮ್ಮವರು ಗಂಗೆ ಅಷ್ಟೇ ಪವಿತ್ರ, ಆ ಬೆಂಕಿ ಅಷ್ಟೇ ಪರಿಶುದ್ಧ. ಅವರು ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರು. ತನ್ನ ಅಪ್ಪ ಅಮ್ಮನ್ನ ತೊರೆದು ಬಂದರು. ಆ ವಿಜಯಾಂಬಿಕಾ ಮಾತು ಕೇಳಿ ನೀನು ಅಂಥವ್ರ ಮೇಲೆ ಅನುಮಾನ ಪಟ್ಬಿಟ್ಟಿಯಲ್ಲ ವೀರು. ವಿಜಯಾಂಬಿಕಾಗೆ ನಿನ್ನ ಅಧಿಕಾರದ ಮೇಲೆ ಆಸೆ ಇತ್ತು, ಆಸ್ತಿ ಅಂತಸ್ತಿನ ಮೇಲೆ ಕಣ್ಣಿತ್ತು. ನೀನು ಮತ್ತು ನಂದಿನಿ ಅಮ್ಮನವರು ಒಟ್ಟಿಗಾದರೆ ನೀವಿಬ್ಬರು ಸಾಲಿಗ್ರಾಮನ ಆಳ್ತೀರಾ, ಇಡೀ ಜೀವನನ ಗೆಲ್ತೀರಾ ಅನ್ನೋ ಭಯ ಅವಳನ್ನು ಕಾಡ್ತಾ ಇತ್ತು. ಅದಕ್ಕೆ ಅವಳು ನಿಮ್ಮಿಬ್ಬರನ್ನ ದೂರ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ಲು. ನಿನಗೆ ಮಗು ಆದರೆ ಸಾಲಿಗ್ರಾಮದ ಒಡೆತನ ಅದಕ್ಕೆ ಸಿಗುತ್ತೆ ಅಂತ ನನ್ನ ಮತ್ತು ನಂದಿನಿ ಅಮ್ಮವ್ರ ನಡುವೆ ಸಂಬಂಧ ಕಲ್ಪಿಸಿದ್ಲು. ಆ ಮಗು ನಿಂದ ಅಲ್ವೇ ಅಲ್ಲ ಅನ್ನೋ ಹಾಗೆ ನಿನ್ನನ್ನು ನಂಬಿಸಿದ್ಲು. ನಿನ್ನ ಮಗಳನ್ನ ನಿನ್ನಿಂದ ದೂರ ಮಾಡಿದ್ಲು. ಶ್ರಾವಣಿ ಅಮ್ಮನವರು ನಿನ್ನ ಮಗಳು ವೀರು, ದಯವಿಟ್ಟು ನನ್ನ ಮಾತನ್ನು ನಂಬು. ನಂದಿನಿ ಅಮ್ಮವ್ರ ಮೇಲಿರೋ ಆರೋಪ ಎಲ್ಲ ಸುಳ್ಳು. ನಿನ್ನ ಜೀವನ ಹಾಳಾಯಿತು, ಸಮಾಧಿ ಆಯಿತು ಅಂತ ಹೇಳ್ತಿದ್ಯಲ್ಲ, ಅದಕ್ಕೆಲ್ಲ ಕಾರಣ ನಿನ್ನ ಅಕ್ಕ ವಿಜಯಾಂಬಿಕಾ. ಆ ರಾಕ್ಷಸಿ ಮಾಡಿ ಪಿತೂರಿ ಇದಕ್ಕೆಲ್ಲ ಕಾರಣವೀರು. ಲೈ, ಅಕ್ಕನ ಬಗ್ಗೆ ಎಷ್ಟೋ ಸುಳ್ಳು ಹೇಳ್ತೀಯ. ನಾನು ಸುಳ್ಳು ಹೇಳ್ತಾ ಇದ್ದೀನ? ಇಲ್ಲ ವೀರು. ಏಯ್, ಈಗಿನ್ನು ಸಾವಿನ ಬಾಗ್ಲಿನ ತಟ್ಟುಬಿಟ್ಟು ಬಂದಿದ್ಯಾ. ಎಷ್ಟೋ ಸುಳ್ಳು ಹೇಳ್ತೀಯ. ಇಂಥ ಬಂಡವಾಳು ಎಷ್ಟು ದಿನ ಬದುಕ್ತೀಯ? ನಿನಗೆ ಹೇಸಿಗೆ ಅಂತಾನೆ ಅನ್ಸಲ್ವಾ? ನಿನಗೆ ಮನಸ್ಸಾಕ್ಷಿನೇ ಇಲ್ವಾ? ನೀನ್ ಹೀಗೆ ಸಿಗೋದ್ರ ಬದಲು ಸತ್ತೋಗಿದ್ರೆ ಚೆನ್ನಾಗಿರ್ತಿತ್ತು. ಅಯ್ಯೋ ಯಜಮಾನ್ರೆ, ಪದ್ಮನಾಭ ಅವರೇ, ಇನ್ನೊಬ್ರು ಸಾಯ್ಲಿ ಅಂತ ಆಸೆ ಪಡೋಷ್ಟು ಕ್ರೂರಿ ನಾನಲ್ಲ. ಆದರೆ ಇವನಿಂದ ಚಿತ್ರಹಿಂಸೆ ಅನುಭವಿಸಿರೋದು ಅಷ್ಟಿಷ್ಟಲ್ಲ. ವೀರು, ನಾನು ಹೇಳಿದ ಮಾತುಗಳನ್ನು ನೀನು ನಂಬ್ತೀಯ ಅಂತ ನನಗೂ ಅನಿಸಿರಲಿಲ್ಲ. ಆದರೆ ನನ್ನ ಮಾತುಗಳು ಸತ್ಯ ಅಂತ ಸಾಬೀತು ಮಾಡೋದಕ್ಕೆ ಇನ್ನೂ ಒಂದು ದಾರಿ ಇದೆ. ಹೇಳು, ನಂದಿನಿ ಅಮ್ಮವ್ರ ಬಗ್ಗೆ ನಿನಗೆ ಮೊದಲು ತಪ್ಪಾಗಿ ಹೇಳಿದವ್ರು ಯಾರು? ನಾನು ಮತ್ತೆ ನಂದಿನಿ ಅಮ್ಮವ್ರ ಜೊತೆಯಾಗಿದ್ದೀವಿ ಅಂತ ಹೇಳಿದವ್ರು ಯಾರು? ಹೇಳು ವೀರು. ಎಲ್ಲ ನನ್ನ ಬಾಯಿಂದಾನೇ ಕೇಳಬೇಕಾ? ಯಜಮಾನ್ರೆ, ಸತ್ಯನೋ ಸುಳ್ಳು ಅಗ್ನಿ ಪರೀಕ್ಷೆ ಅಂತೂ ನಡೀತಿದೆ. ನಿಮ್ಗೆ ಯಾರು ಈ ವಿಷಯನ ಮೊದಲು ಹೇಳಿದ್ರು ಅಂತ ಹೇಳಿ ಯಜಮಾನ್ರೆ. ಮೊದಲು ಇವರಿಬ್ಬರು ವಿಷಯ ನನಗೆ ಗೊತ್ತಾಗಿದ್ದು ಸಾಲಿಗ್ರಾಮದಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ಲಲ್ಲ ಶಂಕರ, ಅವಳಿಂದ. ಸರಿ, ಹಾಗಾದ್ರೆ ಈಗಲೇ ಆ ಶಂಕರಮ್ಮನ ಹತ್ರ ಹೋಗೋಣ. ನಿಜ ಯಾವುದು ಸುಳ್ಳು ಯಾವುದು ಅಂತ ತಿಳ್ಕೊಳ್ಳೋಣ. ಹೋಗೋಣವಾ? ನೇರವಾಗಿ ವಿಷಯಕ್ಕೆ ಬರ್ತೀನಿ. 25-26 ವರ್ಷಗಳ ಹಿಂದೆ ನಾವೆಲ್ಲರೂ ಸಾಲಿಗ್ರಾಮದಲ್ಲಿ ಇದ್ವಿ. ಆಗ ನಂದಿನಿ ಅಮ್ಮವ್ರಿಗೂ ಯಜಮಾನ್ರಿಗೂ ಮದುವೆ ಆಗಿತ್ತು. ಅದು ನಿನಗೆ ಚೆನ್ನಾಗಿ ಗೊತ್ತು. ಅದಾದಮೇಲೆ ನಂದಿನಿ ಅಮ್ಮವರು ಪೃಥ್ವಿ ಜೊತೆ ಇದ್ದಾರೆ ಅಂತ ಯಜಮಾನ್ರಿಗೆ ನೀನೇ ತಾನೇ ಹೇಳಿದ್ದು. ಹೇಳಿ ಶಂಕರಮ್ಮ, ನಿಜ ಏನು ಅಂತ ನಿನಗೆ ಗೊತ್ತಿಲ್ವಾ? ಅದು ನೋಡಿ ಅಮ್ಮ, ನೀವಾಗ ಸತ್ಯ ಹೇಳಲೇಬೇಕು. ಯಾಕಂದರೆ ನೀವಾಡೋ ಮಾತುಗಳ ಮೇಲೆ ಇವಾಗ ನಮ್ಮೆಲ್ಲರೂ ಭವಿಷ್ಯ ಇರೋದು.
ಅಯ್ಯೋ ಅದ್ಯಾಕೆ ಹಂಗೆ ಹೇಳ್ತಾ ಇದ್ದೀರಾ? ನಾನು ಏನು ನೋಡಿದ್ದೀನೋ ಅದೇ ಸತ್ಯನೇ ಹೇಳಿರೋದು. ನಾನು ಯಾಕೆ ಸುಳ್ಳು ಹೇಳಿ? ದುಡ್ಡಿನ ಆಸೆಗೆ ನಿನಗೆ ದುಡ್ಡು ಕೊಟ್ಟು ಸುಳ್ಳು ಹೇಳಿಸಿದ್ದು ಯಾರು ಅಂತ ನಮಗೆ ಚೆನ್ನಾಗಿ ಗೊತ್ತಿದೆ. ಬೇಕಿದ್ರೆ ಅದ್ರ ಎರಡಷ್ಟು ದುಡ್ಡು ಕೊಡ್ತೀನಿ, ಆದರೆ ಸತ್ಯ ಹೇಳಬೇಕು. ಏನಂದ್ರಿ ಪದಣ್ಣ? ಅದಕ್ಕೆ 2ರಷ್ಟು ದುಡ್ಡು ಕೊಡ್ತೀರಾ? ತಗೋ ಶಂಕರಮ್ಮ, ಈ ದುಡ್ಡು ನಿನಗೆ ಉಪಯೋಗಕ್ಕೆ ಬರುತ್ತೆ, ಆದರೆ ನಿನ್ನ ಬಾಯಿಂದ ಸತ್ಯ ಬರಬೇಕು. ಪದಣ್ಣ, ಎಂತ ದೊಡ್ಡ ಮನಸ್ಸು ನಿಮ್ದು. ನಾನು ದುಡ್ಡು ಆಸೆಗೆ ಸುಳ್ಳು ಹೇಳಿ ಪಾಪಿ. ನಾನು ಸುಳ್ಳು ಹೇಳಿದ್ ಗೊತ್ತಾದ್ರೆ ನೀವು ನನ್ನ ಕೊಂದ್ಬಿಡ್ತೀರಾ ಅನ್ಕೊಂಡಿದ್ದೆ. ಆದ್ರೆ ನೀವು ದುಡ್ಡು ಕೊಟ್ಟು ಸತ್ಯ ಹೇಳು ಅಂತ ಹೇಳ್ತಿದ್ದೀರಾ. ನನ್ನ ಮಕ್ಕಳ ಮೇಲೆ ಆಣೆ, ನಾನು ಸತ್ಯನೇ ಹೇಳ್ತೀನಿ. ಅಂದ್ರೆ ಆವತ್ತು ನೀನ್ ನನಗೆ ಹೇಳಿದ್ದೆಲ್ಲ ಎಲ್ಲ ಸುಳ್ಳು ಸಾಹೇಬ್ರೆ. ನಿಮ್ಮ ಅಕ್ಕ ವಿಜಯಮ್ಮ ಅವ್ರು ಇದ್ದಾರಲ್ಲ, ಅವರೇನೆ ನನಗ್ ದುಡ್ಡು ಕೊಟ್ಟು ನಂದಿನಿ ಅಮ್ಮವ್ರಿಗೂ ಪೃಥ್ವಿ ಅಣ್ಣಂಗೂ ಸಂಬಂಧ ಇದೆ ಅಂತ ಸುಳ್ಳು ಹೇಳು ಅಂದ್ರು. ಅದಕ್ಕೆ ನಾನು ಹಂಗೆ ಹೇಳ್ಬಿಟ್ಟೆ. ಪಾಪ ಪೃಥ್ವಿ ಅಣ್ಣನು ನಂದಿನಿ ಅಮ್ಮವ್ರು ಅಣ್ಣ ತಂಗಿ ಇದ್ದಂಗಿದ್ರು. ಅವರಿಬ್ರು ಮಧ್ಯೆ ಸಂಬಂಧ ಇದೆ ಅಂತ ಹೇಳಿದಕ್ಕೋ ಏನೋ ನನ್ನ ಜೀವನ ದಿಕ್ಕಾಪಾಲಾಗೋಯ್ತು. ನನ್ನ ಗಂಡ ನನ್ನನ್ನು ಬಿಟ್ಟು ಹೊಟ್ಟದ. ನನ್ನ ಹೆಣ್ಮಕ್ಳು ಇಬ್ಬರಿಗೂ ಮದುವೆ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ನಾನು ಹೇಳಿದ್ದೆಲ್ಲ ಸುಳ್ಳು. ಪೃಥ್ವಿ ಅಣ್ಣನ್ನು ನಂದಿನಿ ಅಮ್ಮವ್ರನ್ನು ನಾನು ಒಟ್ಟಿಗೆ ನೋಡೇ ಇಲ್ಲ. ವಿಜಯಮ್ಮ ಹೇಳ್ದಂಗೆ ಒಂದು ಮಾತು ತಪ್ಪದೆ ಎಲ್ಲ ನಿಮ್ಮ ಮುಂದೆ ಹೇಳ್ಬಿಟ್ಟೆ. ನಂದಿನಿ ಅಮ್ಮವರು ದೇವತೆ ಇದ್ದಂಗೆ, ಅಂಥವ್ರಿಗೆ ನಾನು ಮೋಸ ಮಾಡಿಬಿಟ್ಟೆ. ಕ್ಷಮಿಸ್ಬಿಡಿ ಸಾಹೇಬ್ರೆ. ಅಂತೂ ಪೃಥ್ವಿ ಹೇಳಿ ಸತ್ಯ ಏನು ಅಂತ ಸಾಬೀತಾಗೋಯ್ತು. ಯಜಮಾನ್ರಿಗೆ ನಿಜ ಗೊತ್ತಾಯಿತು.